सूर्यकोटि समप्रभ निर्विघ्नं कुरु मे देव सर्वकार्य ಅಣ್ಣ ಯಾವಾಗ ಬಂದು ಈಗ ಬಂದ ಏನು ಕಾಲೇಜ್? ಇಲ್ಲ ರಜೆ ಇತ್ತಣ್ಣ ಹಂಗೆ ಬಂದ್ಬಿಟ್ಟೆ. ಹೌದಾ? ಹ್ಞೂ ಫ್ರೆಶ್ ಅಪ್ ಆಗು. ಸರಿ ಅಣ್ಣ. ನಾ ನಾ ಏನು ಮಾಡ್ತಿದ್ದೆ ಅಣ್ಣ? ಊಟ ಮೆಸ್ ರೆಡಿ ಮಾಡ್ತೀವಿ. ಏನು ಮಾಡಿದೆ ಹುಡುಗಿಗೆಲ್ಲ ಹೋಗ್ತಾರೆ? ಹುಡುಗರಿಗೆ ರೊಟ್ಟಿ ಪಲ್ಯ. ಏನು ಸಮಾಚಾರ? ಏನೋ ಮಾತಾಡ್ಬೇಕಾಗ್ತದೆ. ಏನು ಮಾತಾಡ್ಬೇಕು? ಅದೆಲ್ಲ ನಿಮ್ಗೆ ಹೇಳಿದ್ಮೇಲೆ ಫೋಟೋಗ್ರಫಿ ಫೋಟೋಗ್ರಾಫಿನ ಹ್ಞೂ ಕಾಲೇಜ್ ಅಡ್ಮಿಷನ್ ಮಾಡಿತ್ತಲ್ಲ ನೀನು? ಕಾಲೇಜಿಗೆ ಹೋಗಿದ್ದೀನಿ ಇಷ್ಟು ದಿನ ಕಾಲೇಜ್ಗೆ? ಹೋಗಿದ್ದಪ್ಪ, ಇವತ್ತು ಬಂದಿಲ್ಲ ರಜೆ ಇತ್ತು. ಹ್ಞೂ ಫೋಟೋಗ್ರಾಫಿ ಮಾಡೋಣ. ಹ್ಞೂ ಕಾಲೇಜ್ ಏನು ಮಾಡ್ತೀವಿ? ನಾ ಕಾಲೇಜ್ ಕಂಪ್ಲೀಟ್ ಆಗಿಲ್ಲ. ಈಗಣ್ಣ ಇನ್ನೂ ಐತೆ. ಹ್ಞೂ ಎಷ್ಟು ಹೋದ್ರೆ ಗೌರ್ಮೆಂಟ್ ಜಾಬ್ ಅಂತ ಸಿಗಲ್ಲ ಅಣ್ಣ, ಅದಕ್ಕೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ ಅಂತ. ನಾ ಕಷ್ಟಪಡ್ತಿರೋದು ಹಿಂಗೆ ಕಾಣಲ್ಲ. ಹಾಂ ಗೌರ್ಮೆಂಟ್ ಜಾಬ್ ಆಗಲಿ ಅಂತೇಳಿ ನಂಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಓದ್ಲಿಪ್ಪ ಅಂತೇಳಿ ಹಚ್ಕೊಂಡ್ರೆ ಫೋಟೋಗ್ರಫಿ ಕಲಿತೀನಿ, ಅದನ್ನು ಕಲಿತೀನಿ, ಅವೆಲ್ಲ ದಂಡಿಗತ್ತವನು. ಹಾಂ ಎಷ್ಟು ಇರ್ತದ್ರಿ ಫೀಸ್? 70,000. 70,000 ಅದಾವ ನಿಮ್ಮ ಕಡೆ? ಇಲ್ಲ ಹಾಂ ಇಲ್ಲ. ಮತ್ತೆ ಯಾರು ಕೊಡ್ತಾರೆ? ಇನ್ನು ಕಾಲೇಜ್ ಫೀಸಿಗೆ ಲೋನ್ ತೆಗೆದು ಕೊಟ್ಟಿನಿ ಈಗ, ಮತ್ತೀಗ ಫೋಟೋಗ್ರಫಿಗೆ ಅದನ್ನೂ ದಂಡಿಗೆ ಹಚ್ಕೊಡ್ದು, ಹಂಗೆ ಅಡ್ಡಾಡ್ಬೇಕು. ನೋಡೋಣ ಇದೊಂದ್ಸಲ. ಅಪ್ಪ ಅಂತೂ ಇಲ್ಲ ಕೇಳಕ್ಕೆ, ನಿನ್ನೆ ಕೇಳ್ತಿದ್ದೀನಿ. ಮತ್ತೆಲ್ಲ ಇಷ್ಟೆಲ್ಲ ನೀನು ಜಾಪನ್ ಮಾಡಿ ಇಷ್ಟು ಕಾಲೇಜೆಲ್ಲ ಕಲಿಸಿ ಇಷ್ಟು ದೊಡ್ಡವನ್ ಮಾಡೀನಿ, ಮತ್ತೆ ಇದ್ರ ನೀ ಫೋಟೋಗ್ರಫಿ ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂದ್ರೆ ಚಂದ ಕಲ್ತ್ರೆ ಫೋಟೋಗ್ರಫಿ ಅದಕ್ಕೆ ಬೇಕು. ಹ್ಞೂ ನೋಡೋಣ ಅಂತ ಸರಿ ಮುಂದೇನಾಗುತ್ತೆ ಅದು ನೋಡೋಣ. ಹೋಗಿ ಮಗ ಇವ್ರಿಗೆ ಕಾಲ್ ಮಾಡಿಲ್ಲ ಯಾಕಂತ ಕೇಳ್ತೀನಿ. ಹಲೋ ಮಗ. ಎಲ್ಲಿದೆ ಮಗ? ಇಲ್ಲೇ ಮಗ, ಮನೆ ಹತ್ರ ಕೂತ್ಕೊಂಡಿದ್ದೆ. ನೀನೇನು ಮಾಡ್ತಿದ್ಯಾ? ಏನಿಲ್ಲ ಮಗ, ಹಾಗೆ ಕೂತ್ಕೊಂಡಿದ್ದೆ, ಬೇಜಾರಾಗುತ್ತೆ. ಮನೆ ಕಡೆ ಬರ್ತೀಯ ಮಗ? ಸ್ವಲ್ಪ ಫ್ರೀ ಇದೆಯಾ? ಹಾಂ ಬರ್ತೀನಿ ಮಗ, ಒಂದು 10 ನಿಮಿಷದಲ್ಲಿ ಬರ್ತೀನಿ. ಕಾಲೇಜಿಂದ ಯಾವಾಗ ಬಂದೆ ಮಗ? ಬೆಳಗ್ಗೆ ಬಂದೆ ಮಗ. ನೀನು ಎಲ್ಲಿದೆಯಾ? ಸರಿ ಇಲ್ಲಿ ಬಾ ಮಾತಾಡೋಣ, ಮನೆ ಕಡೆ ಬಾ. ಹಾಂ ಬರ್ತೀನಿ ಮಗ, ಬೇಗ ಬಂದೆ, ನಿಮಿಷ ಬಂದೆ. ಹಾಂ ಸರಿ, ಬೇಗ ಬಾ. ಮನೆ ಹತ್ರ ಬಾ ಅಂತೀಯಮ್ಮ? ಈಗ ಇಲ್ಲೇ ಕುಂತಾವನಲ್ಲ. ಏಯ್ ಮಗ ಏನಾಯ್ತು? ಏನಿಲ್ಲ ಮಗ, ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಮಗ. ನೀನು ಬಾ ಕೂತ್ಕೊ. ನೀನು ಟೈಮ್ ಇಷ್ಟೊತ್ತಾಗಿದೆ, ಇವಾಗ ಕಾಲ್ ಮಾಡಿದ್ಯಾ? ಇಲ್ಲ ಮಗ, ಸುಮ್ಮನೆ ಮಾಡಿದೆ. ಏನು ಕೆಲಸ? ಏನು ಹೇಳಬೇಕು ನಿಮ್ಮ ಕಡೆ? ಮಗ ಎಲ್ಲ ಕೆಲ್ಸಕ್ಕೆ ಹೋಗ್ತಿದೆ ಅಂತ. ಹ್ಞೂ ಮಗ ಹೋಗ್ತಾ ಇದ್ದೀನಿ. ನನ್ನ ಸ್ವಲ್ಪ ಕರ್ಕೊಂಡು ಹೋಗೋ, ತುಂಬ ಪ್ರಾಬ್ಲಮ್ ಆಗ್ತಿದೆ ಮನೇಲೆಲ್ಲ. ಕಾಸಿಗೆ ಎಲ್ಲ ಅಣ್ಣಂಗೆ ಕೇಳಿದ್ರೆ ಏನೂ ಆಗ್ತಿಲ್ಲ, ಸಪೋರ್ಟಿವ್ ಆಗ್ತಿಲ್ಲ. ಅದಕ್ಕೋಸ್ಕರ ದುಡ್ಡು ತುಂಬ ಪ್ರಾಬ್ಲಮ್ ಆಗ್ತಿದೆ. ನನಗೆ ಸ್ವಲ್ಪ ಕೆಲಸ ಕರ್ಕೊಂಡು ಹೋಗೋ. ಹೌದಾ? ನಾನು ಹೋಗ್ತಾ ಇದ್ದೀನಿ ಮಗ. ಇಲ್ಲಿ ನಮ್ಮ ತೋಟದ ಹತ್ರ ಗೌಡ್ರಿದ್ದಾರೆ,
ಆ ಗೌಡ್ರ ಹತ್ರ ಕೆಲಸ ಕೊಟ್ಟು ಇವನು ಬರ್ತಾರೆ ಅಂತ ನಾನು ಹೇಳ್ತೇನೆ. ಯಾಕೆ ಏನಾಯಿತು? ಇಲ್ಲ ಮಗ, ಏನೋ ಒಂದು ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮನೇಲಿ ಯಾವುದು ಸೆಟ್ ಆಗ್ತಿಲ್ಲ. ಅದಕ್ಕೆ ನಾನೇ ದುಡಿಯೋಣ ಅಂತ ತೀರ್ಮಾನ ಮಾಡಿ. ಹೌದಾ? ಹಾಗಿದ್ರೆ ನಾಳೆ ನಮ್ಮ ಗೌಡ್ರ ಹತ್ರ ಮಾತಾಡ್ತೀನಿ. ನಾಳೆ ಕಾಲ್ ಮಾಡ್ತೀನಿ ನಿಮಗೆ. ನಾನು ಹೇಳಿಸ್ತಾ ಬರ್ತೀಯಾ? ಹಾಂ ಮಗ, ಬಾಯ್ ಮಗ. ಬಾಯ್ ಮಗ. ಸರಿ, ಟೆನ್ಷನ್ ತಗೊಳಕ್ಕೆ ಹೋಗೋಣ. ನಾಳೆ ಕಾಲ್ ಮಾಡ್ತೀನಿ. ಬಾಯ್. ಇಲ್ರಿ ಮಾಲಕ್ರ, ಏನೋ ನಡ್ಸಿರಲ್ಲ ಹೊಲ್ದಾಗ. ಏನು ಕೆಲಸ ಮಾಡ್ತಾ ಬಡ್ದ್ರು ಏನಾಯ್ತು? ಏನಲ್ರಿ, ಮಗು ಕೆಲಸ ಬೇಕಾಯ್ತಲ್ರಿ. ನೋಡಿ ನಮ್ಮ ಕಡೆ ಅಂತೂ ಇಲ್ಲಿ ಬರೇ ಹೊಲ್ದಾಗ ಕೆಲಸ ಭಾಳ ಆಕತಿ. ನೀನು ನೋಡಿದ್ರಂತೂ ಭಾಳ ಓದಾಮ್ರಿ ಕಾಣತಿ. ಮತ್ತು ಹಿಂಗೆ ಅಡ್ಜಸ್ಟ್ ಆಕತ್ತು ಎಲ್ಲ ಯಾರಿಗೂ. ಎಷ್ಟು ಹೋದ್ರಿ ಅಷ್ಟ ಅದ ರೀ ಮಾಲಕರ. ಗೌರ್ಮೆಂಟ್ ಜಾಬ್ ಸಿಗಲ್ಲಾಗ್ಯದ. ನಮಗೂ ಫೋಟೋಗ್ರಫಿ ಕಲಿಬೇಕಂತ ಭಾಳ ಆಸೆ ಅದ. ಮನೆ ಪರಿಸ್ಥಿತಿನೂ ಭಾಳ ಗಂಭೀರ ಆಗ್ಯದ. ನೀವು ಯಾವ ಕೆಲಸ ಕೊಟ್ರು ಮಾಡ್ಕೊಂಡು ಬರ್ತೀನಿ ರೀ ಮಗ, ಹಂಗೇನಿಲ್ಲ ರೀ. ನೋಡಪ್ಪ, ಭಾಳ ಕಷ್ಟ ಐತೆ ಆಗತ್ತಿ. ನೋಡು ನಮ್ಮ ಕೆಲಸ ಅಂತೂ ಹೆಂಗೈತಿ, ಅಡ್ಜಸ್ಟ್ ಹಾಕಿವು ನೆನಪು ಬಿಟ್ಟಿದ್ದು. ಈಗ ನೋಡಿ, ಈಗ ಹೋಗು, ಇಲ್ಲಿ ಸನಿಕದ ಸ್ವಲ್ಪ ಅಗತಿ ಮಾಡೋದು ಗಿಡಕ್ಕೆ. ಅಗತಿ ಮಾಡಿ ಅವು ಪೈಪ್ ತೆಗೆದಿಟ್ಟು ಇಲ್ಲಿ ಕಸ ಇಟ್ಟಾರ, ಇಲ್ಲಿ ಸ್ವಲ್ಪ ತೆಗೆದು ಹೋಗು. ಅಲ್ಲೊಂದು ಕೆಲಸ ಆದ್ರೆ ಕಸ ತಗೋದು ಎಲ್ಲ ಮಾಡಿದಪ್ಪ. ಅವ್ರಿ ಮಾಲಕ್ರ. ಆ ಕಸ ತೆಗೆದು ಯಾವ್ದನ ಹ್ಞೂ ಆಗಿದ್ರಿ. ಆಯ್ತಾ ಇದೇವು ಇನ್ನೊಂದಿಬ್ಬರು ಕೂಡ್ಸ್ಕೊಂಡು ಪೈಪ್ ಪಡ್ತದೆ ದಂಡಿಗೆ. ಇದ ಪೈಪ್ ರೀ? ಹಾಂ, ಹಾಂ ರೀ, ಬರ್ರಿ. ಪೈಪ್ ದಂಡಿಗೆ ಇಡ್ರಿ ಅದನ್ನು. ಮತ್ತೆ ದೋಸ್ತ, ಕಾಲೇಜ್ ಎಲ್ಲಿಗೆ ಬಂತು? ಕಾಲೇಜ್ ಬಿಟ್ಟೆ ಮಗ. ಯಾಕು? ಮನೇಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ಏನು ಮಾಡ್ಕೊಂಡಿದ್ದಿ? ಏನಿಲ್ಲ ಮಗ, ಅಲ್ಲಿ ಇಲ್ಲಿ ಕೆಲಸ ಕೊಡ್ತಿದ್ದೀನಿ. ಮತ್ತೆ ಏನಿಲ್ಲ, ಮನೆಗೆ ಹೆಂಗೆ ಪರಿಸ್ಥಿತಿ ಇದೆ ಅದ್ರ ಮೇಲೆ ದುಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಎಷ್ಟು ಬೆಳೀತಾ? ಏನಿಲ್ಲ ಮಗ, ಖರ್ಚು ಗಿರ್ಚು ಫೋಟೋಗ್ರಫಿ ಮಾಡ್ಕೊಂಡಿದ್ದಲ್ಲ, ಅದು ಏನಾಯ್ತು? ಮಗ ಕನಸೆ ಮಗ, ಬಡವ್ರು ಯಾವುದೂ ಇಲ್ಲ. ಯಾಕೆ ಮತ್ತೆ ಹಂಗಿಲ್ಲ ಅಂತಿದ್ಯಾ? ಮಗ ಬಂಡವಾಳ ತುಂಬ ಮಗ, ಮನೇಲಿ ಕೇಳಿದ್ರೆ ಯಾರು ಕೊಡಲ್ಲ ಅಂತ. ಹೌದಾ? ಹೌದು. ಮುಂದೆ ಹಂಗಿಲ್ಲ ಮಗ, ಸುಮ್ಮನೆ ದೇವ್ರು ಹೆಂಗೆ ದಾರಿ ತೋರಿಸ್ತಾನೋ. ನೀನೇನು ಯೋಚನೆ ಮಾಡಬೇಡ. ಆ ಬೆಳಗ್ಗೆ ಕರೆಕ್ಟ್ 10 ಗಂಟೆ ಇಲ್ಲಿ ಬಂದ್ಬಿಡು ತಯಾರಾಗಿ. ಯಾಕೆ ಮಗ, ಏನು ತಪ್ಪಿದೆ? ನಾನು ಹೇಳ್ತೀನಿ, ಏನೋ ಸರ್ಪ್ರೈಸ್ ಇದೆ. ನೀವು ಬಂದ್ಬಿಡಲ್ಲ, ಬೆಳಗ್ಗೆ 10 ಗಂಟೆ ಬಂದ್ಬಿಡಲ್ಲ ಎಲ್ಲರೂ. ನಾನು ರೆಡಿಯಾಗಿ ಬರ್ತೀನಿ. ಸರಿ ಮಗ. ಬರೋಣ, ಬರ್ತೀವಿ. ಬಾ, ಬೆಳಗ್ಗೆ 10 ಗಂಟೆ. ಹಲೋ, ಹೇಳ ಮಗ. ಬಾ ಅಂತ ಹೇಳ್ತಾರ ಮಗ, ಇದೇ ಪ್ಲೇಸಲ್ಲಿದ್ದೆ. ಹೌದಾ? ಹುಡುಗರು ನಾವು ಆ ಕಡೆನೇ ಬರ್ತಾ ಇದ್ವಿ. ಸರಿ ಮಗ, ಇಲ್ಲೇ ವೇಟ್ ಮಾಡ್ತೀನಿ. ಹೋಗೋಣ? ಇಲ್ವ ಮಗ? ಇಲ್ಲೇ ಇದೆ ಮಗ. ಇಲ್ಲಿ ರೋಚರ್ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಉದ್ಯಮಿಗಳಿಗೆ ಒಂದು ಕೋರ್ಸ್ ಅಂತ ಇರ್ತೈತಿ. ಅಲ್ಲಿ ಏನೋ ಇದು, ಅಲ್ಲಿ ನಿಮಗೆ ನೀವು ಫೋಟೋಗ್ರಫಿ ಇಡೋದು ಅಂದ್ಕೊಂಡಿದ್ದಲ್ಲ ಈ ದಿನ, ಅದೇ ಒಂದು ಕೋರ್ಸ್ ಇದೆ. ಅಲ್ಲಿ ಹೋಗಲ್ಲಿ ಮಾತಾಡೋಣ. ಹುಡುಗರಿಗೆಲ್ಲ ಎಲ್ಲ ಫ್ರೀ ಅಲ್ಲ, ಅಮೌಂಟ್ ಅಂದರೆ ಇಲ್ಲ ಮಗ. ಬಾ.
ನಮಸ್ಕಾರ ಬರ್ರಿ. ನಮಸ್ಕಾರ ಸರ್ ನಮ್ಮ ದೋಸ್ತ ಕೆಲಸ ಇಲ್ಲ ಇವಾಗ. ಸೊ ಅದ್ರ ಸಲುವಾಗಿ ಏನೆಲ್ಲ ಫೋಟೋಗ್ರಾಫಿ ವಿಡಿಯೋಗ್ರಾಫಿಯಿಂದ ಅವ್ರಿಗೆ ಒಂದು ತರಬೇತಿ ಕೊಡಿಸ್ಬೇಕಂತ ಹೇಳಿ ಕರ್ಕೊಂಡು ಸರ್. ಏನಪ್ಪ ನಿಮ್ಮ ಹೆಸರು? ವೀರೇಶ್ ಸರ್. ವೀರೇಶ. ನಿಮ್ದು ಆರಾಮಿಲ್ಲ? ಎಜುಕೇಶನ್ ಏನಾಗೈತೆ? ಐಟಿ ಕಂಪ್ನಿ. ಐ ಟಿ ಐ ಮುಗಿಸಿ. ಐ ಟಿ ಐ ಮುಗಿಸಿ ಈಗ ನಮ್ಮದು ಯಾವ ತರಬೇತಿ ತೊಗೊಳ್ಬೇಕಂತ ಬಂದಿದ್ದೀನಿ. ವಿಡಿಯೋ ಮತ್ತು ಫೋಟೋಗ್ರಫಿಯಿಂದ ಟ್ರೈನಿಂಗ್ ಇತ್ತು ನಮ್ಮ ಫ್ರೆಂಡ್ ಸರ್. ಹಾಂ, ಹಾಗಾಗಿ ಅದು ನನ್ನ ಕನಸು ಸರ್. ಏನು ಕನಸು? ಫೋಟೋಗ್ರಾಫರ್ ಆಗ್ಬೇಕಂತ ನನ್ನ ಚಿಕ್ಕ ವಯಸ್ಸಿಂದ ಕನಸು ಸರ್. ನಾನು ಅಷ್ಟು ದೊಡ್ಡ ಕನಸು ಇಟ್ಕೊಂಡು ಐ ಟಿ ಐ ಮಾಡಿ ಮತ್ತೆ ಬೇರೆ ಏನು ಮಾಡ್ಬೋದಲ್ಲ? ಮನೆ ತುಂಬ ಪ್ರಾಬ್ಲಮ್ಸ್ ಇದೆ ಸರ್. ಡಿಗ್ರಿ ಎಲ್ಲ ಓದೋಕ್ಕಾಗಲ್ಲ ಸರ್. ಅಮೌಂಟ್ ಕೊಡೋದು ಮನೆಯಲ್ಲಿ. ನಾನೇ ಬರ್ಕೊಂಡು ನಾನೇ ಹೋಗ್ತೀನಿ ಸರ್. ಯಾಕೆ ಫೋಟೋಗ್ರಾಫರ್ ಯಾಕೆ ಆಗ್ಬೇಕಂತ ಅನಿಸ್ತು ನಿಮಗೆ? ನನ್ನ ಪ್ರೊಫೆಷನಲ್ ಸರ್. ಅದ್ರಲ್ಲಿ ಇದ್ರೆ ಆ ಫೀಲ್ಡಲ್ಲಿ ಇದ್ರೆ ಒಂದು ಮನುಷ್ಯನ ಡಿಸಿಪ್ಲಿನ್ ಅನ್ನೋದು ಮುಖ್ಯ ಬರುತ್ತೆ ಸರ್. ಆ ಡಿಸಿಪ್ಲಿನ್ ನಾನು ಒಬ್ಬ ವರ್ಕ್ ಆಗಬೇಕು. ಈ ಬಿಸ್ನೆಸ್ ನಂದು ನಾನು ಒಬ್ಬ ಉಳಿಸ್ಕೋಬೇಕನ್ನೋ ಆಸೆ ಸರ್ ನನಗೆ. ಹಂಗಾಗಿ ಅದು ಫೋಟೋಗ್ರಾಫರ್ ಆಗ್ಬೇಕಂತ ಬೆಳಗ್ಗೆ ಯೋಗ ಜ್ಞಾನ. ನೀವು ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿ ಹೊರಮೋದಕ್ಕೆ ಏನೇನು ಬೇಕಲ್ಲ ಹಾಂ ಸರ್. ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತರಬೇತಿ ಸಿಗುತ್ತೆ. ಅದಕ್ಕೆ ಒಂದು ತಿಂಗಳ ಕಾಲ ಅತಿ ಆಸಕ್ತಿಯಿಂದ ನೀವು ಇಲ್ಲಿದ್ದು ನಿಮ್ಮ ಶಿಬಿರವನ್ನು ಮುಗಿಸ್ಬೇಕು. ಯಾವುದೇ ಅನಾವಶ್ಯಕ ಇದರೊಳಗೆ ಇನ್ವಾಲ್ವ್ ಆಗಂಗಿಲ್ಲ. ಯಾವುದೇ ಥರ ಚಟಗಳಿಗೆ ಬಲಿ ಆಗಂಗಿಲ್ಲ. ಅನಾವಶ್ಯಕ ಯಾವುದಾದ್ರೂ ಹವ್ಯಾಸಗಳಿದ್ರೆ ಅದರಿಂದ ನೀವು ನಿರ್ಧಾರ ತಗೊಂಡಿದ್ದು ಒಳ್ಳೆಯ ನಿರ್ಧಾರ. ಆ ನಿರ್ಧಾರದ ಮೇಲೆ ಎಷ್ಟು ಗಟ್ಟಿಯಾಗಿ ನಿಲ್ತಿ ಅನ್ನೋದು ನಿನ್ನ ಸಾಮರ್ಥ್ಯ ನಿಮ್ಮ ಮೇಲೆ ಡಿಸೈಡ್ ಆಗುತ್ತೆ. गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡಲ್ಲಿ ಲವ್ ಲೆಟರ್ ಬರೆದದ್ದು, ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು, ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ.
ಮೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ